ದೇವ ಅಲ್ಲಲ್ಲ, ಶ್ರೀಮಂತರ ದೇವ, ಬಡವರ ದೇವ. ಹಾಯಾಗಿ ಕುಳಿತಿರುವೇನಪ್ಪ ಕಣ್ಣು ಮುಚ್ಚಿಕೊಂಡು. ಬಡವರು ಬರಿಗಾಲಿನಲ್ಲಿ ಭಕ್ತಿಯಿಂದ ನಡೆದುಕೊಂಡು ಬಂದು ನಿನ್ನಡಿಗರೇ ಕನ್ನಡ ಬಾರದಪ್ಪ ನಿನಗೆ. ಅದೇ ಶ್ರೀಮಂತರು ದಾರಿಯಲ್ಲಿ ಕುಳಿತುಕೊಂಡು ನಿನ್ನ ಗುಡಿಯ ಗಾದಿಗೆ ಕಾರು ತಂದು ನಿಲ್ಲಿಸಿ ಆರನ್ ಮಾಡುವುದಷ್ಟೇ ಸಾಕು. ನೀ ಎಚ್ಚೆತ್ತು ಕಣ್ಣು ಬಿಟ್ಟು ಸೃಷ್ಟಿಕರ್ತನಾದ ನಿನ್ನಲ್ಲಿ ಬಡವ ಬಲ್ಲಿದರೆಂಬ ಭೇದ ಭಾವಗಳು ನಿಂತಾಗ ಮಂಗ ಮಾನವನಲ್ಲಿ ಭೇದ ಭಾವ ಬೆಳೆಯುವುದೇನು ಆಶ್ಚರ್ಯ. ಲಕ್ಷ್ಯಗೊಟ್ಟು ಕೇಳಪ್ಪ ಭಕ್ತ ಶೂನ್ಯ, ಈ ಬಂಟನಾಡುವ ಮಾತುಗಳನ್ನು ನಾನೀಗ ಕಷ್ಟವಿಲ್ಲದ ಕಸುಬನ್ನು ಪ್ರಾರಂಭಿಸುತ್ತೇನೆ. ಕಷ್ಟವಿಲ್ಲದ ಕಸುಬು ಅಂದರೆ ಕಳವಳ ಮುಕ್ತೇನಲ್ಲ. ಇಂದಿನಿಂದ ನಾನು ಕಳ್ಳನಾಗುತ್ತೇನೆ, ಆಶೀರ್ವದಿಸಿಬಿಡು. ಮೊಟ್ಟ ಮೊದಲು ನಿನ್ನ ಸ್ಥಾನದಲ್ಲೇ ಕಳ್ಳತನವನ್ನು ಪ್ರಾರಂಭಿಸುತ್ತೇನೆ. ನನ್ನ ಈ ಕಳ್ಳತನದ ಕಸುಬಿಗೆ ನೀನೇ ದೀಕ್ಷಾ ಗುರುನಾಗು. ನೀನೇ ನನ್ನ ಕಾಯಕದ ಗುರುವಾದ ಮೇಲೆ ನನ್ನ ಈ ಕಾರ್ಯಕ್ಕೆಂದು ಅಪಜಯವಾಗಲಾರದು. ಹೊಟ್ಟೆಗೆ ಅನ್ನವಿಲ್ಲದೆ ಮಾತಾಡದಿಂದ ಬರುವ ತಂದೆ ತಂಗಿಯರ ಕೆಳಗೆ ಹಾಯಾಗಿ ಮಲಗಿರುವ ನಿನ್ನನ್ನು ಎತ್ತರಿಸು ಬಂದು ನನ್ನ ಗುಡಿಯಲ್ಲಿ ಕಟ್ಟಿದ ಗಂಟೆಯನ್ನು ಕತ್ತೊಯ್ದು ಮುಂದೆ ನಿನ್ನ ಆಶೀರ್ವಾದ ಬಲದಿಂದ ಸ್ವಾತಿ ಶ್ರೀಮಂತ ಕುಂಡಗಳ ಮನೆಯ ಕಣ್ಣ ಹಾಕಿ ಕಣ್ಣೀರಿನ ಅರ್ಥ ಹೇಳುವ ಚಾಣಕ್ಷನಾಗುತ್ತೇನೆ. ಗಂಟೆ ಒಯ್ಯುತ್ತೇನೆಂದು ಗಡಿಬಿಡಿ ಪಡಬೇಡಪ್ಪ. ಸಮಯ ಬಂದಾಗ ನಿನ್ನನ್ನೇ ಹೊತ್ತುಕೊಂಡು ಹೋಗಿ ಮಾರೆ. ಹೊಟ್ಟೆ ತುಂಬಿಸಿಕೊಳ್ಳುವ ಮಹಾಚೋರರು ತುಂಬಿದ್ದಾರೆ ಈ ನಿನ್ನದಾದ ಜಗತ್ತಿನಲ್ಲಿ. ಜಗದೀಶ, ನಿಲ್ಲ ಜಗದೀಶ, ಸುರಕ್ಷಿತ ಸಂಪನ್ನರು ಮಾಡೋ ಕೆಲಸ ಇದು ಅಲ್ಲೋ. ನಾನೀಗ ಯಾವತ್ತೂ ತೂಕದಲ್ಲಿ ಬಾಗಲಾರೆ ಅಲ್ಲದೆ ತಿಳಿದವರಾದರೆ ನನ್ನ ಈ ಕಾರ್ಯಕ್ಕೆ ಅಡ್ಡಿಯಾಗಬಾರದು. ಪುಣ್ಯ ಜೀವಿ ಎಂದು ತಿಳಿಯಲಾದ ತಪ್ಪು ಮಾಡಿ ಕೆಟ್ಟ ಕಾರ್ಯಕ್ಕೆ ಕೈ ಹಾಕುತ್ತಿರುವೆ. ವಿದ್ಯಾವಂತರು ನೀವು. ಇಂಥ ಕೆಟ್ಟ ಕೆಲಸ ಮಾಡೋದು ನಿಮ್ಮ ಧರ್ಮವಲ್ಲ. ಧರ್ಮ ಧರ್ಮ ಇದ್ದರೆ ಶಾಲೆಯ ಪುಸ್ತಕದಲ್ಲಿ ಓದುವುದಕ್ಕೂ ಬರೆಯೋದಕ್ಕೂ ಮಾತ್ರ. ಎರಡು ಅಕ್ಷರದ ಶಬ್ದ ಆಗುತ್ತಿದೆ. ಧರ್ಮ ಧರ್ಮದ ವಿಚಾರ ನನಗೆ ಬೇಕಾಗಿಲ್ಲ. ಧರ್ಮವಂತರ ಬಾಳು ಈ ನಿರ್ಭಯ ಜಗತ್ತಿಗಿಂತಲೂ ಕೇಳು. ಪದವೀರನಾಗಿ ನೌಕರಿಗಾಗಿ ಅಲ್ಲಿದ್ದಾರೆ. ಕೊನೆಗೊಂದಿನ ಇಂಥ ಕೆಟ್ಟ ಕಾರ್ಯಕ್ಕೆ ಕೆಲಸಕ್ಕೆ ಕೈ ಹಾಕ್ತಾ ಇದ್ರ ನೋಡಿ. ಈ ಸಮಾಜದಲ್ಲಿ ದುಡಿದು ತಿನ್ನೋನ್ಗೆ ಮಾತ್ರ ಬೆಲೆ ಇದೆ, ಆದ್ರೆ ಕಳ್ಳತನ ಮಾಡೋನ್ಗೆ ಬೆಲೆ ಇಲ್ಲ ಈ ಸಮಾಜದಲ್ಲಿ. ಸಮಾಜ ಈ ನಿನ್ನ ಸಮಾಜದಲ್ಲಿ ಎಂತವ್ರಿಗೆ ಬೆಲೆ ಗೊತ್ತೇ? ಎಂಡ ಕುಡಿದು ಕಂಡ ತಿಂದು ಕಂಡ ಕುಲವತಿಯರ ಕೈಯೋ ಬಂಡ ಗಂಡ ನನ್ನ ಸಮಾಜದಲ್ಲಿ ಬೆಲೆ.
ಜೀವನವೇ ಪಾವನ. ಅಂತೂ ಕಳ್ಳತನ ಕಾರ್ಯವನ್ನು ಮುಂದುವರಿಸಿದ್ಯಾ? ಅನಿವಾರ್ಯ. ಇಂದಿನ ಈ ಮುಂದೂಡುವ ಜಗದಲ್ಲಿ ಮಾನವ ಏನು ಮಾಡಿದರೆ ಸುಖವಾಗಿರ್ತಾನೆ ಎಂಬುದನ್ನು ಕಂಡುಹಿಡಿಯುವ ಪೈಕಿಯಲ್ಲಿ ನಾನು ಒಬ್ಬ. ಗಂಡಸರಿಗೆ ಕಳುವೆಯಿಲ್ಲ, ಹೆಣ್ಣಿಗೆ ಹಾದರಹೀನ. ಅದು ಹಿರಿಯರು ಮಾಡಿತ್ತಲ್ಲ ನಾನು ನೋಡಿ, ಅದನ್ನು ಅನುಸರಿಸುವುದು ಬಹಳ ವಿರಳ. ಅಂತವರನ್ನು ಹುಡುಕಿದರು ಈ ಕಾಲದಲ್ಲಿ ಸಿಗಲಾರರು. ಜಗದೀಶ, ಸಿಟ್ಟಿನ ಆವೇಶದಲ್ಲಿ ಸಿಕ್ಕಂತೆ ಮಾತನಾಡಬೇಡ ನೀನು. ಯಾಕೆಂದ್ರೆ ಪುಣ್ಯದ ನಾಡು ಇದು. ಇಂಥ ನಮ್ಮ ನಾಡಿನಲ್ಲಿ ಸ್ತ್ರೀಯರಿಗೆ ಕೆಟ್ಟ ಶಬ್ದಗಳನ್ನು ನಾಡಲೇಬಾರದು. ಯಾಕೆಂದ್ರೆ ಎಲ್ಲರೂ ಗರಿತರಂತೆ ಬಾಳುತ್ತಾರೆ. ಈ ನಮ್ಮ ಭಾರತದ ಪುಣ್ಯ ನಾಡಿನಲ್ಲಿ ಎಂಬುದನ್ನು ಮಾತ್ರ ಮರಿಬೇಡಿ. ಸಿಟ್ಟಿನ ಆವೇಶದಲ್ಲಿ ಸಿಕ್ಕಂತೆ ಮಾತನಾಡಬೇಡಿ ಸಮಾಜದ ಹೆಣ್ಣು ಮಕ್ಕಳಿಗೆ. ಮಂಜುಳಾ, ಬರೀ ಸಂಪತ್ ಬಂದ ಸುಳ್ಳು ಕೈ ಚಾಲಕಿನ ಕಳ್ಳರ ಬೀಡು ಅಂತ ನಾ ಎಲ್ಲಿ ಹೇಳಿದೆ? ಸಂಪನ್ನರ್ಯಾರು, ಕಳ್ಳರ್ಯಾರು, ಗರಡಿಯರ್ಯಾರು, ಸುಳ್ಳ್ಯಾರು ಅರಿವುದೇ ಕಷ್ಟವಾಗಿದೆ ಅಂತ ಹೇಳಿದನಷ್ಟೇ. ನೋಡಿ, ದುಷ್ಟನಾಗಬೇಕೆಂದು ಕೆಟ್ಟ ನುಡಿಗಳಿಂದ ನಿಮ್ಮ ಬಾಯಿಗೆ ಬರ್ತಾ ಇದೆ. ಈ ನಿಮ್ಮ ಕೆಟ್ಟ ನುಡಿಗಳನ್ನು ಇಲ್ಲಿಗೆ ಬಿಟ್ಟು ಹಾಕಿ ದಿಟ್ಟದಿಂದ ನಡೆಬೇಕೆನ್ನೋದೇ ಬಯಕೆಯಾಗಿದೆ. ಯಾಕೆಂದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳಿದ ಮಾತು ನಿಮಗೆ ನೆನಪಿದೆ, ಮಾಡಿಲ್ಲದೆ ಮಡಿವಿಲ್ಲ ಎಂದು. ಮಹಾತ್ಮ ಗಾಂಧೀಜಿಯವರನ್ನು ಒತ್ತುಗಳು ಸ್ಮಾರಕ ಸಾಧಿಸಿ ಸಿದ್ಧವೆನಿಸಿದೆ. ಈಗ ಪುಣ್ಯ ಪುರುಷರ ನೋಡಿ ಮತ್ತೊಂದು ಪಾಲಿಸುವುದಂತನಿಗಿರಲೇ ಪರಗೆಯರ ಸಂಖ್ಯೆಯಲ್ಲಿ ಬಿದ್ದು ಒದ್ದಾರ್ಥ ಭಾರತೀಯರನ್ನು ಬಂದು ಮಕ್ಕಳನ್ನಾಗಿ ಮಾಡಲು ಮನೆ ಮಕ್ಕಳನ್ನೆಲ್ಲವನ್ನು ತರೆದು ಇದು ನನ್ನ ನೆಲ, ಇದು ನನ್ನ ಜನ ಎಂಬ ಸ್ವಾಭಿಮಾನದಿಂದ ಆಂಧ್ರರನ್ನು ಅರ್ಧ ರಾತ್ರಿಯಲ್ಲಿ ಶಾಂತಿ ಎಂಬ ಮಂತ್ರದಿಂದ ಸದ ಪಡೆದ ಗಾಂಧೀಜಿಯವರಿಗೆ ಏನು ಗೊತ್ತಿದ್ದು ಗೊತ್ತಾಗಿಲ್ಲ. ಗುಂಡಿನ ಏಟು ಒಳ್ಳೆಯ ಕಾರ್ಯಕ್ಕೆಂದು ಒಳ್ಳೆ ಫಲ ಸಿಗಲಾರದು ಮಂಜುಳ, ಸಿಗಲಾರದು. ಅಂದರೆ ಅಂತ ಮಹಾತ್ಮ ಪುಣ್ಯರ ಮಾತಿಗೆ ಬೆಲೆ ಇಲ್ಲವೇ? ಮಹಾತ್ಮ ಗಾಂಧೀಜಿಯವರು ಫಲ ಸಿಗದಿದ್ರು ಮುಂದೊಂದು ದಿನ ಛಲದಿಂದ ನಿರ್ವಹಿಸಲೇಬೇಕು. ಯಾಕೆಂದ್ರೆ ಮಾತು ಒಪ್ಪಿದರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನೆರಲೇಬೇಕು. ಬಾಪೂಜಿಯವರು ಸಾರಿ ಹೋದ ಶಬ್ದ ಸದುಪಯೋಗ ಹೊಂದಬೇಕೆಂದೇ ನಾ ಈಗ ಕಳ್ಳತನ ಮಾಡುತ್ತೇನೆ. ಶಿಕ್ಷೆ ನೀಡುವ ಕೈಗೆ ಸಿಕ್ಕಿ ಬಿದ್ದರೆ ಮರೆಯುತ್ತೇನೆ. ನೋಡಿ, ಅಂತ ಮಹಾತ್ಮರ ಹಾದಿಯಲ್ಲಿ ನಾವು ನಡೀತಾ ಹೋದ್ರೆ ಮುಂದೆ ಒಂದಲ್ಲ ಒಂದು ದಿವಸ ನಮ್ಮ ಬಾಳು ಒಳ್ಳೆಯದಾಗುತ್ತನ್ನ ನಂಬಿಕೆ ನನಗಿದೆ. ಮಹಾತ್ಮ ಗಾಂಧೀಜಿಯವರನ್ನು ಮುತ್ತುಗಳು ಸ್ಮಾರಕ ಸಾಕ್ಷಿ ಸಿದ್ಧವೆನಿಸಿದೆ. ಈಗ ಪುಣ್ಯ ಪುರುಷರ ನುಡಿ ಮಕ್ಕಳು ಪಾಲಿಸುವುದಕ್ಕಿರಲಿ ಪರಗೆಯರ ಸಂಖ್ಯೆಯಲ್ಲಿ ಬಿದ್ದು ಒದ್ದಾರ್ತರ ಭಾರತೀಯರನ್ನು ಬಂದು ಮಕ್ಕಳನ್ನಾಗಿ ಮಾಡಲು ಮನೆ ಮಠಗಳನ್ನು ತರಲು ಇದು ನನ್ನ ನೆಲ, ಇದು ನನ್ನ ಜನ ಎಂಬ ಸ್ವಾಭಿಮಾನದಿಂದ ಆಂಗ್ಲರ ನರದ ರಾತ್ರಿಯಲ್ಲಿ ಶಾಂತಿ ಎಂಬ ಮಂತ್ರದಿಂದ ಸದ್ಯ ಬೆಳೆದ ಗಾಂಧೀಜಿಯವರಿಗೆ ಏನು ಪಟ್ಟಿದ್ದು ಗೊತ್ತೇ ಇಲ್ಲ. ಸಮಾಜ ಮುಂದಿನ ಏಟು ಒಳ್ಳೆಯ ಕಾರ್ಯಕ್ಕೆಂದು ಒಳ್ಳೆ ಫಲ ಸಿಗಲಾರದು ಮಂಜುಳ, ಸಿಗಲಾರದು. ನೋಡಿ, ಫಲ ಸಿಗ್ಲಿಲ್ಲ ಎಂದು ಕೆಟ್ಟ ಕಾರ್ಯಕ್ಕೆ ಯಾವತ್ತಿಗೂ ಕೈ ಹಾಕಲೇಬಾರ್ದು ನೀನು. ಯಾಕೆಂದ್ರೆ ವಿದ್ಯಾವಂತರು ಕಲಿಲಾದರು ಹಾದಿಗೆ ಕೈ ಹಾಕುತ್ತಾರೆ. ಮಹಾತ್ಮ ಗಾಂಧೀಜಿಯವರು 5 ಅಕ್ಷರನೇ ಹೇಳಿಕೊಟ್ಟಿದ್ದಾರೆ. ವಿದ್ಯೆ ಕಲಿತನು ಇಂಥ ಕೆಟ್ಟದ ಕಾರ್ಯಕ್ಕೆ ಕೈ ಹಾಕಬಾರದು ಎಂದು. ವಿದ್ಯೆ ಕಲಿತು ಈ ಸಮಾಜ ಸುಧಾರಣೆ ಮಾಡಬೇಕು ಹೊರತು ಸಮಾಜ ಸುಧಾರಣೆಗಲ್ಲ ಕೆಟ್ಟ ಭಾವನೆಯಿಂದ ಮುಂದುವರಿತಿದೆ ನಮ್ಮ ಸಮಾಜ. ಮಂಜುಳ, ಕಣ್ಣು ನೋಡುತ್ತಾ ಇರ್ತದೆ, ಮೂಗು ಮುಸುತ್ತಾ ಇರ್ತದೆ, ಕಿವಿ ಕೇಳುತ್ತಾ ಇರ್ತದೆ. ಅದರಂತೆ ಬರೀ ಮಾತಿನಿಂದ ಈ ಕೆಟ್ಟ ಹೊಟ್ಟೆ ತುಂಬುತ್ತಿದ್ದರೆ ನಾ ಈ ಕಳ್ಳತನಕ್ಕೆ ಕೈ ಹಾಕುತ್ತಿರಲಿಲ್ಲ. ಜಗದೀಶ, ನೀನು ಜಗದೀಶ, ಈ ನಿಮ್ಮ ಮಾತಿನಲ್ಲಿ ಈ ನನ್ನ ಹೃದಯ ಕಮಲ್ ಹೋಗ್ತದೆ. ದಯವಿಟ್ಟು ದೇವರ ಗಂಟೆಯನ್ನು ಬಿಚ್ಚಬೇಡ, ಬಿಟ್ಬಿಡು, ಬಿಚ್ಚಿಬಿಡು ಜಗದೀಶ. ಬಿಚ್ಚಿದ ಗಂಟೆಯನ್ನು ಮರಳಿ ಕಟ್ಟರೆ ನನ್ನ ಕಾರ್ಯಕ್ಕೆ ದೋಷ ಬರ್ತದೆ. ಅಲ್ಲದೆ ನನ್ನ ಗುರು ದೀಕ್ಷೆಯವರು ಮೆಚ್ಚಲಾರ. ಕಟ್ಟುತ್ತೇನೆ, ಆದರೆ ಈಗಲ್ಲ. ಅರಕು ಬಟ್ಟೆ ಮುರುಕು
ಹೊರತುಪಡಿಸಿ ಸರ್ವರ ಸಮಾನರಾಗಿ ಬಡವ ಬಂದಿದರೆಂಬ ಭಾವನೆ ದೂರಾಗಬೇಕೆಂಬ ಈ ಕಚ್ಚಿನ ನಾಯಿ ಕಂತೆಯನ್ನು ಜಗದೀಶ, ಸಾಕು ಮಾಡು. ಇದೇನಿದು? ವಿದ್ಯಾವಂತರು ನೀನು. ವಿದ್ಯೆ ಕಲ್ತರಿ ಸಮಾಜ ಸುಧಾರಣೆಗಾಗಿ ನಿಲ್ಲಬೇಕು. ಸಮಾಜ ಹಾಳು ಮಾಡೋ ಮಾತನಾಡ್ತಲ್ಲ, ನಾಚಿಗೀಡಾಗಬೇಕು ನನ್ನ ಮಾತುಗಳನ್ನು ಕಟ್ಟಿಬಿಡೋ ದೇವರ ಗಂಟೆಯನ್ನು. ಉತ್ತಮ ಮನೋಜನಂತೆ ಈ ಸಮಾಜದಲ್ಲಿ ಬಾಳಿ ಬದುಕಬೇಕು ನೀನು. ಓಹೋ, ಭಾಷಣ ಚೆನ್ನಾಗಿ ಮಾಡುತ್ತೀರಿ. ಹೇಗೋ ಅನ್ಯಾಯ ಧರ್ಮದಿಂದ ಅಪರ ಸಂಪತ್ತನ್ನು ಕಳಿಸಿರಿ. ಎಲೆಕ್ಷನ್ ಆದ್ರೂ ನಿಂತುಕೊಳ್ಳಿ, ಆರಿಸಿ ಬರ್ತೀರಿ. ನನಗೀಗ ಇಷ್ಟೊಂದು ಉಪದೇಶ ಮಾಡುವ ನೀವು ಅಂದು ನಿಮ್ಮ ತಂದೆಯ ಕಾಲಿಡಲು ನೌಕರಿಗಾಗಿ ಅಂಗರಚಿದಾಗ ನಿಮ್ಮ ತಂದೆಯವರು ನನ್ನನ್ನು ಅವಮಾನ ಮಾಡಿ ಮನೆಯಿಂದ ಹೊರಟುಕಿದಾಗ ಹೇಳಬೇಕಾಗಿತ್ತು ನಿನ್ನ ಈ ಒಣ ತಪ್ಪು ಉಪದೇಶ. ನಿನ್ನ ಭಾಷಣ ಹಸಿದವರಿಗೆ ಪಾಷಾಣ, ಹಸಿದವರ ಸಂಕಲ್ಪ ಹೊಟ್ಟೆ ತುಂಬಿದವರಿಗೆ ಏನೋ ಗೊತ್ತಾಗಬೇಕು. ಮಾನವರು ಧಾರಾಳವಾಗಿ ಉಪದೇಶ ಕೊಡುವಷ್ಟು ಮತ್ತೇನನ್ನೋ ಕೊಡಲಾರರು. ಇಂಥ ಕಾಲದಲ್ಲಿ ನೀವು ತೊಡಗ್ತಿರೋದ್ರಿಂದಾಯ್ತು. ಅದೆಷ್ಟು ಸಲ ಹೇಳಬೇಕು? ಕೊನೆವರೆಗೂ ಕಳ್ಳತನವೇ ನನ್ನ ಕಾಯಕ. ಇಂದಿನಿಂದ ನಾನು ಕಳ್ಳ ಕುಳ್ಳರ ನಾಯಕ, ಬಡವರಿಗೆ ಸಹಾಯಕ. ಬರ್ತೀನಿ, ಮತ್ತೊಮ್ಮೆ ಭೇಟಾಗ್ತೀನಿ. ದೇವರೇ, ಏನಿದು? ನಿನ್ನ ಸನ್ನಿಧಿಯಲ್ಲಿ ಒಬ್ಬ ವಿದ್ಯಾವಂತ ಕಳ್ಳನಾಗಬಿಟ್ಟ. ಬರೀ ಕಳ್ಳನಾಗಲಿಲ್ಲ, ಕಲಿತ ಕಳ್ಳನಾಗಿ ಬಿಟ್ಟಿದ್ದಾನೆ. ಇಂಥ ಕಳ್ಳನನ್ನು ಒಳ್ಳೆ ದಾರಿಗೆ ತರಬೇಕನ್ನೋದೇ ನನ್ನ ಹಠ ಆಗಿದೆ. ಇಂಥ ಒಳ್ಳೆ ದಾರಿಗೆ ತರದಿದ್ದರೆ ಹೆಣ್ಣಾಗಿ ಹುಟ್ಟಿದಕ್ಕೂ ನಾನು ಏನ್ ಪ್ರಯೋಜನ? ದೇವಿ 16 ಅರಿಯತನವು ಈ ನಿನ್ನ ಸುಕೋಮಲ ದೇಹವನ್ನಪ್ಪಿ ಮನ ಕಾಡುತ್ತಿದೆ. ತಿಳಿಯಿತು ನಿನ್ನ ಮಾತಿನ ಮಗುವನ್ನು. ನನ್ನನ್ನು ಯಾರಾಗ ತೆಗೆದುಕೊಂಡೆ ಮಿಸ್ಟರ್ ವಿಷ್ಣನ್? ನಿನ್ನನ್ನು ತುಳಿಸಿಕೊಳ್ಳುತ್ತಿರುವ ಒಡೆಯನ ಮಗನೆಂಬುದು ತಿಳಿಯಿತಾ? ಅಷ್ಟು ತಿಳಿಯದ ತಿಳಿಗೇರಿಯೇ ನಾನು. ಒಡೆಯನ ಮಗಳೆಂಬ ಮಮಕಾರದಿಂದಲೇ ನಿನ್ನನ್ನು ಮಾತನಾಡಿಸಿದೆ. ಬೇರೆ ಯಾರಾದರೂ ಆಗಿದ್ದರೆ ಅದಕ್ಕೆ ಸಹ ನೋಡುತ್ತಿರಲಿಲ್ಲ ಗಂಟ. ಮಿಸ್ಟರ್ ವಿಶ್ವಾಸ, ಆ ಸ್ಥಾನ ನನ್ನ ತಂದೆ ಯಾವ ಕೊಟ್ಟದಂತ ನಿನಗೆ ಚೆನ್ನಾಗಿ ಗೊತ್ತು. ಆ ಸ್ಥಾನವನ್ನು ನಿಮ್ಗೆ ಯಾವ ರೀತಿ ಇಟ್ಟುಕೊಂಡಿದ್ದಾನಂತ ಗೊತ್ತಿದೆಯಾ? ಹೀಗಾಗಿ ಆಗ್ರ ಸ್ಥಾನದಲ್ಲಿ ಇಟ್ಟಿದ್ದಾನೆ ನನ್ನ ತಂದೆ. ಯಾಕೆ ನಿನಗೇನು ಅನುಮಾನವೇ? ಹಾಗೆ ಇಲ್ಲ, ಆ ಸ್ಥಾನವನ್ನು ದುರುಪಯೋಗಪಡಿಸಿಕೊಳ್ಳಬೇಡ ಅಂತ ಹೇಳುವೇನಾ ನಿನಗೆ? ಸಾಧ್ಯವಿಲ್ಲ, ಎಂದಿಗೂ ಸಾಧ್ಯವಿಲ್ಲ. ನಿಮ್ಮ ತಂದೆಯವರ ಕೊಟ್ಟ ಸ್ಥಾನವನ್ನು ದುರುಪಯೋಗ ಪಡಿಸಿಕೊಳ್ಳುವಷ್ಟು ದುರ್ಬಲ ನಾನಲ್ಲ. ಒಂದು ಅದೇವಿ, ನಿಮ್ಮ ತಂದೆಯವರ ಕೊಟ್ಟ ಸ್ಥಾನವನ್ನು ದುರುಪಯೋಗ ಪಡಿಸಿಕೊಳ್ಳುವಷ್ಟು ದುರ್ಬಲ ನಾನಾಗಿದ್ದರೆ ಇಷ್ಟೊಂದು ನಿರ್ಭಯವಾಗಿ ಮಾತನಾಡುತ್ತಿರಲಿಲ್ಲ. ಇರಲಿ, ರಸಿಕತೆಯ ರಾಜ ನಾನು. ನನ್ನ ಕಣ್ಮುಂದೆ ನಿಂತಿರುವ ಈ ರೂಪರಾಶಿಯನ್ನು ಮಗಳಿಗಿನೇನೋ ನನಗರಿಯದಂತೆ. ಮಂಜುಳಾದೇವಿ, ಜರುಗಿದ ಘಟನೆಯನ್ನು ಮನದಲ್ಲಿ ಇಟ್ಟುಕೊಳ್ಳಬೇಕು. ಈಗ ನಾನು ನಿಮ್ಮ ಪ್ರೀತಿಯ ನಿಮ್ಮನ್ನು ನನ್ನ ಅಣ್ಣನೆಂದು ತಿಳಿದುಕೊಂಡಿದ್ದೇನೆ. ಹೊರಡ್ತೇನೆ.
ನಿಮ್ಮಂತ ಬಣ್ಣದ ಹೆಣ್ಣುಗಳು ನಮ್ಮಂತವರ ಹಣ್ಣುಗಳಾಗುತ್ತ ಹೋದರೆ ನಮ್ಮಂತವರ ಕಾಮಕ್ಕೆ ಕೊಳ್ಳಿ ಮಂಜುಳ ಚಿಕ್ಕ ಚಿಕ್ಕ ಹೆಣ್ಣುಗಳನ್ನು ನನ್ನ ತೋಟಕ್ಕೆಯಲ್ಲಿ ಬಂಧಿಸಿಕೊಳ್ಳಬೇಕೆಂದು ಭಕ್ತ ಕಂಕುಳವಾಗಿದ್ದ ನಮ್ಮಂತ ಪುಣ್ಯವಂತನಿಗೆ ಅಣ್ಣ ಎಂದು ಸಂಬಂಧಿಸಿದ ಅಣ್ಣನ ನಡುವಿನ ಬಣ್ಣವ ಎಣ್ಣೆ ಮಂಜುಳ ಗುಂಡಿನೇಟಿನ ಈ ವಿಷ ಗಂಟನ ಗಂಡದೆ ಇಲ್ಲಿಂದ ಕಡೆ ಗಂಡಿನ ಕುಡಿಯುವುದಕ್ಕೆ ನಂದು ಬೆಂದು ಬಾಡಿ ಹೋಗಿದೆ. ಮಂಜುಳ ಅದನ್ನು ನಿನ್ನ ಹಾಲಿನಕ್ಕಾಗಿ ಆತರ ಪಡುತ್ತಿದೆ ನನ್ನ ಮನ. ಇಂದು ನಾನು ಆಡಿರುವ ಪ್ರೇಮ ಮುದಿ ನಾಟಕದ ಸಾಮೋಪಾಯದಲ್ಲಿ ಮುಕ್ತಾಯಗೊಂಡಿವೆ. ಮುಂಬರುವ ದೃಶ್ಯದಲ್ಲಿ ನಿನ್ನನ್ನು ಹೊಡೆಯಲಿದ್ದರೆ ತಂದೋಪಾಯದಿಂದ ದಂಡಿಸಿಬಿಡುವನು ಈ ವಿಷ ಕಷ್ಟ. ಅಣ್ಣನಂತೆ ಅಣ್ಣ ಥರ್ಡ್ ಕ್ಲಾಸ್ ಕಣ್ಣು ಕಾಣ್ತಿಲ್ಲವೇನೋ? ಹೌದಲ್ಲಿ ಕುಡಕ ಮಗನೇ. ಇವನ್ ಈಗ ಕುಡ್ದು ಮನ್ಯಾಗ ಮಲಿಗೆ ಬಂದ ನೋಡ್ರಿ ಮಗ. ಪ್ಯಾಕೆಟ್ನಾಗ ಏನಾರು ಹಣವನ್ನು ಇಟ್ಟಿದ್ದಾನೋ ಏನೆಲ್ಲ ಕುಡ್ದು ಹಾಳು ಮಾಡ್ಯಾರ. ಓಹೋ, 2 ರೂಪಾಯಿ ಇಟ್ಟಿದ್ದಾನೆ. ಲಕ್ಷ್ಮಿ, ಏ ಲಕ್ಷ್ಮಿ, ನೀನು ಬಲು ಬಿಣ್ಣಾನಗಿತ್ತಿ ನೋಡು. ಬಡವರ ಬಳಿ ಕಾಲೂರಿ ನಿಲ್ಲಲು ನಿನಗೆ ಮನಸ್ಸಾಗುತ್ತಿಲ್ಲವೇ? ಬರೇ ಶ್ರೀಮಂತರ ಜೇಬಿನಲ್ಲಿ ಜೋತು ಬರುವೆ. ಬಡವರು ನಿನ್ನನ್ನು ಸದುಪಯೋಗ ಮಾಡ್ತಾರೆ ನೋಡು. ಅದಕ್ಕಾಗಿ ಬರೇ ಶ್ರೀಮಂತರ ಜೀವನದಲ್ಲಿ ಜೋತು ಬಿಡುತ್ತೆ. ಏಕೆಂದರೆ ಶ್ರೀಮಂತರು ನಿನ್ನನ್ನು ಚುಚ್ಚಳಕ್ಕೆ ಬಳಸುತ್ತಾರೆ ನೋಡು. ಇನ್ನು ಮುಂದೆ ಶ್ರೀಮಂತರ ವಂಶದಲ್ಲ ದೇಹವೃತ್ತಿಯ ನಾನು ನೋಡುತ್ತೇನೆ. ಅಣ್ಣ ಅಣ್ಣ, ಇದೇನಣ್ಣ 3 ದಿನಗಳಿಂದ ಮನೆಗೆ ಬರದೆ ಇದೇ ರೀತಿ ಹೊರಗಡೆ ಇದೆಯಲ್ಲ? ನೋಡು, ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಏನೂ ಇಲ್ಲ. ಪ್ರತಿನಿತ್ಯ ಹೊಟ್ಟೆಪಾಡಿಗೋಸ್ಕರ ಹಾಗೆ ಇದೀವಣ್ಣ. ಅದು ಅಲ್ಲದೆ ಅಪ್ಪ ನೋಡಿದ್ರೆ ಜಗದೀಶ ಜಗದೀಶ ಅಂತ ನೀವನ್ನೇ ತಡವರಿಸ್ತಾ ಕೂಗ್ತಿದ್ದಾರೆ. ಅದೇನಾದ್ರೂ ಗೊತ್ತಿದೆಯಲ್ಲ ನಿಮ್ಗೆ? ಸಾಕಮ್ಮ ಸಾಕು, ಹೇಳಿದ್ರು ಮುಂದಿನ ಶಬ್ದವನ್ನು ತೆಗೆದುಕೋ ಹಣವನ್ನು. ಅಣ್ಣ ಹೋಗು, ಅಕ್ಕಿ ತಂದು ಅನ್ನ ಮಾಡಿ ಅಪ್ಪನೇ ಉಣೆ ಬಡಿಸು. ಹಾಗೂ ನೀವು ಸಹ ಊಟ ಮಾಡಿಬಿಡು. ನನ್ನ ದಾರಿಯನ್ನು ಕಾಯಬೇಡಿ. ಅಣ್ಣ, ಹಣವನ್ನೇನೋ ಕೊಟ್ಟೆ, ಆದ್ರೆ ನೀನು ಕೂಡ ನಮ್ಮನೆಗೆ ಬಂದು ಒಟ್ಟಿಗೆ ಕೂಡಿ ಊಟ ಮಾಡೋಣ ಬಾ ಅಣ್ಣ. ನೀನು ಮಾತ್ರ ನಮಗೋಸ್ಕರ ಹಗ್ಲು ಹಿಗ್ಲು ಅನ್ನೋದು ದುಡಿದೆ ಇದೇ ರೀತಿ ಇದ್ರೆ ಏನಣ್ಣ ಪ್ರಯೋಜನವಿದೆ? ದೊಡ್ಡಣ್ಣ, ನೀವು ನಮ್ಮ ಜೊತೆ ದಯವಿಟ್ಟು ಮನೆಗೆ ಬಂದ್ಬಿಡಣ್ಣ. ನೋಡಮ್ಮ, ನನಗಾಗಿ ನೀವೇನನ್ನು ಚಿಂತಿಸಬೇಡಿ. ನನ್ನನ್ನು ವಿದ್ಯಾವಂತನಾಗಿ ಮಾಡಲು ಹಗಲೇನು ಕಷ್ಟಪಟ್ಟು ಇದ್ದುದನ್ನು ಕಳ್ಕೊಂಡಿರುವ ಅಪ್ಪನನ್ನು ನಿನ್ನನ್ನು ಸುಖವಾಗಿರುವುದೇ ನನ್ನ ಅರ್ಧ ಕರ್ತವ್ಯ. ನನಗೆ ಗೊತ್ತಿದೆ ಅಣ್ಣ, ಹಗಲು ರಾತ್ರಿಯಿಂದ ನೀನು ನಮಗೋಸ್ಕರ ದುಡಿತೀಯ ಅಂತ. ಇದೇ ರೀತಿ ದುಡಿತೀಯಲ್ಲಣ್ಣ. ಆದರೆ ನೀನು ಕೂಡ ನಮ್ಮ ಜೊತೆನೇ ಇದ್ದು ಊಟ ಮಾಡ್ಕೊಂಡು ಹೋಗ್ಬೋದಲ್ಲಣ್ಣ. ನೀನು ಮಾತ್ರ ಅನಾಥ ಥರ ಯಾಕಣ್ಣ ಹೊರಗಡೆ ಇರಬೇಕು? ದಯವಿಟ್ಟು ನನ್ನ ಮಾತು ಹೇಳು, ಊಟ ಮಾಡೋಣ.
ಆಗಲ್ಲಮ್ಮ, ನೀನು ಅಡಿಗೆ ಸಿದ್ಧ ಮಾಡೋರಾಗಿ ಬಂದು ಬಿಡ್ತೀನಿ. ಸಾವಿತ್ರಿ, ಈ ನಿನ್ನ ಅಣ್ಣನಿಗೆ ಒಂದು ಅಡಿಗೆ ಮಾಡೋದು ಮುಂಚೆ ಒಂದು ಸೇಮುತ್ತನ ಹಾಡೋ. ಆಯ್ತಣ್ಣ, ನೀನು ಬಂಗಾರ